ಬೆಳಕು ಕಾರ್ಯಕ್ರಮದ 216ನೆಯ ಸಂಚಿಕೆಯ ಕೊನೆ ಭಾಗಕ್ಕೆ ಬಂದಿದ್ದೀನಿ. ಬಾಗಲಕೋಟೆಯಿಂದ ಬಂದಿರುವ ಈ ಕತೆ ಇಂಥದ್ದು ಸಾವಿರ ಸಾವಿರ ಕತೆಗಳು ಇರುತ್ತವೆ. ಕೆಲವು ಕತೆಗಳಲ್ಲಿ ನಮಗೆ ಕನ್ವಿನ್ಸ್ ಆಗಿರುತ್ತೆ ಇದು ಜೆನ್ಯೂನ್ ಆಗಿರಬಹುದು ಸ್ವಾವಲಂಬಿ ಜೀವನದ ವಿಚಾರದಲ್ಲಿ ಅಂತ. ಕೆಲವ್ರದ್ದು ಡ್ರಾಮಾ ಅನ್ನೋದು ನನಗೆ ಗೊತ್ತಿದೆ. ಲೆಟ್ ನಾಟ್ ಪೀಪಲ್ ಥಿಂಕ್ ನಾನು ಐ ಆಮ್ ಎ ಫೂಲ್. ನಾವೇನು ಬಕರಾಗಳು ಅಂತ ಯಾರೋ ಅಂದ್ಕೊಳ್ಳಬೇಕಾಗಿಲ್ಲ. ಕೆಲವೊಮ್ಮೆ ಕೆಲವು ಕತೆಗಳಲ್ಲಿ ಹೇಳೋದೊಂದು ಅಲ್ಲಿ ನಡೆದಿರೋದೊಂದು ಇರುತ್ತೆ. ದೇ ಥಿಂಕ್ ದೇ ಕ್ಯಾನ್ ಫೂಲ್ ಅಸ್. ಅಷ್ಟು ಸುಲಭ ಇಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಇದು ಫೂಲ್ ಮಾಡೋಕ್ಕೆ ನಮ್ಮನ್ನು ಅಷ್ಟು ಸುಲಭವಾಗಿ ಯಾರೋ ಒಬ್ಬರು ಸಕ್ಸಸ್ಫುಲ್ ಆಗಿರ್ಬೋದೇನೋ, ಬಟ್ ಅಷ್ಟು ಈಸಿ ಅಲ್ಲ. ಹಾಗಾಗಿ ಈ ಪ್ರಕರಣ ಕ್ರಾಸ್ ಚೆಕ್ಕಿಂಗಲ್ಲಿ ಇಟ್ಟಾಗ ಇಟ್ ಲುಕ್ಸ್ ಲೈಕ್ ಲಾರ್ಜ್ಲಿ ಜೆನ್ಯೂನ್ ಇದ್ದಂಗಿದೆ. ಬಾಗಲಕೋಟೆಯಿಂದ ಹೊಲ ಇಲ್ಲ, ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೇ ಇವರ ವಾಸ. ಮಳೆ ಗಾಳಿಗೆ ಹಾರಿ ಹೋಗುವ ಹಂತ ತಲುಪಿರುವ ಪಾನ್ ಅಂಗಡಿಯೇ ಇವರಿಗೆ ಜೀವನಾಧಾರ. ಹೀಗೆ ಮುರುಕಲು ಪಾನ್ ಶಾಪ್ನಲ್ಲಿ ಕುಳಿತು ವ್ಯಾಪಾರ ಮಾಡ್ತಾ ಇರುವ ವಿಕಲಚೇತನ ವ್ಯಕ್ತಿಯ ಹೆಸರು ಜಗದೀಶ್ ಕಟ್ಟಿಮನಿ. ಬಾಗಲಕೋಟೆ ತಾಲೂಕಿನ ನೀಲನಗರ ತಾಂಡಾದ ನಿವಾಸಿ. ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಬದುಕಿನ ಬಂಡಿಯನ್ನು ಸಾಗಿಸ್ತಾ ಇರುವ ಇವರಿಗೆ ರಿಪೇರಿ ಮಾಡ್ಲಿಕ್ಕಾಗದಷ್ಟು ಮುರುಕಲಾಗಿರುವಂತಹ ಪಾನ್ ಅಂಗಡಿಯದ್ದೇ ಚಿಂತೆ. ಜೊತೆಗೆ 2 ಮಕ್ಕಳ ಶಿಕ್ಷಣ ಮತ್ತು ಮನೆ ಸಾಗಿಸುವ ಅನಿವಾರ್ಯತೆ ಇದೆ. ಎಡಗಾಲು ಸ್ವಾಧೀನ ಕಳೆದುಕೊಂಡು ಊರುಗೋಲನ್ನ ಹಿಡಿದುಕೊಂಡೇ ಓಡಾಡಬೇಕಿರುವ ವಿಕಲಚೇತನ ಜಗದೀಶ್ಗೆ ಬೆನ್ನೆಲುಬಾಗಿ ಪತ್ನಿ ಶಾಂತಾಬಾಯಿ ಕೂಲಿ ಮಾಡಿ ಪತಿಗೆ ಸಾಥ್ ಕೊಡ್ತಿದ್ದಾರೆ. ನಮಗೆ ಬಡತನವಿರಬಹುದು, ಅಂಗವೈಕಲ್ಯವೂ ಇರಬಹುದು, ಆದರೆ ನಾವು ಯಾರ ಮುಂದೆಯೂ ಕೂಡ ಕೈ ಚಾಚುವುದಿಲ್ಲ ಎನ್ನುವ ಇವರ ತಮ್ಮ ಸ್ವಾವಲಂಬಿ ಬದುಕಿಗೆ ಒಂದು ಚಿಕ್ಕ ಪಾನಂಗಡಿ ಹಾಗೂ ಸಾಮಗ್ರಿಗಳನ್ನು ತರಲು ಒಂದು ತ್ರಿಚಕ್ರ ವಾಹನ ಕೊಡಿಸಿದ್ರೆ ಕಷ್ಟಪಟ್ಟು ದುಡಿದು 2 ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸ್ತೇವೆ ಅಂತೇಳಿ ಮನವಿ ಮಾಡ್ತಿದ್ದಾರೆ. ಬಡತನ ಮತ್ತು ಅಂಗವೈಕಲ್ಯದ ನಡುವೆ ದುಡಿದು ಬದುಕ್ತೇನೆ ಎಂಬ ಇವರ ಹಂಬಲಕ್ಕೆ ಬೆಂಬಲ ನೀಡುವ ಆಶಯ ನಮ್ಮದು. ರೈಟ್, ದಂಪತಿಗಳಾದ ಜಗದೀಶ್ ಮತ್ತು ಶಾಂತಾಬಾಯಿ ನಿಮ್ಮಿಬ್ರು. ಹಾಂ ಸರ್. ಅವರೇನು ಇವ್ರು ಹೆಣ್ಮಕ್ಳು ಸರ್, ಹೆಣ್ಮಕ್ಳು ರೀ ಸರ್. ನಮ್ಮ ಹೆಂಡತಿ ಹೇಳ್ರಿ. ಅವ್ರು ಏನ್ರಿ? ನಮ್ಮ ಇವ್ರು ಹೆಣ್ಮಕ್ಳು ಸರ್. ಇವರು ಅಂದ್ರೆ ಏನು? ನಮ್ಮ ಹೆಂಡತಿ ಅವ್ರು. ಅದು ಹೇಳಕ್ಕೆ ನಿಮ್ಗೆ ಯಾಕೆ ನಾಚಿಕೆನಾ? ಇಲ್ಲ ಸರ್. ನಾಚಿಕೆನಾ ಅಥವಾ ಯಾಕೆ ಹೇಳ್ಬೇಕು ಅಂತನಾ? ಇಲ್ಲ ಏನು. ಅವ್ರ ಹೆಸರೇನು? ಶಾಂತಾಬಾಯಿ ಸರ್. ಯಾವ ಹೆಸರಾ? ಹಾಂ ಸರ್. ಯಾವ ಊರಲ್ಲಿ ಸಿಕ್ಕಿದ್ರು ನಿಮ್ಗೆ? ಅವ್ರದ್ದು ತಗೊಂಡು ಸಿಗ್ತಾಂಡ ಸರ್. ತಗೊಂಡು ಸಿಗ್ರಿ. ಅಂದರೆ ದೊಡ್ಡವ್ರು ನೋಡಿದ್ದ ಅಥವಾ ಲವ್ವ? ಇಲ್ಲ ಸರ್, ನಮ್ಮ ಇವ್ರ ತಂದೆಯವ್ರು ಮಾಡಿರೋರು. ತಂದೆಯವರು ಮದುವೆ ಆಗೋವಾಗಲೂ ಕಾಲ್ ಹೀಗೆ ಇತ್ತಾ? ಹಾಂ ಸರ್, ಫಸ್ಟ್ ನೀವು ಹಂಗೆ ಐತೆ ಸರ್. ಹಿಂಗೆ ಇತ್ತು. ಹಾಂ ಸರ್. ನೀವೆಷ್ಟು ಮಕ್ಕಳು ನಿಮ್ಮ ಅಪ್ಪಂಗೆ? ನಮ್ಮ ಅಪ್ಪರಿಗೆ ಸರ್ 6 ಮಕ್ಕಳು ರೀ. ಅವ್ರಿಗೆ ಯಾರಿಗೂ ಹಿಂಗಾಗಿಲ್ಲ? ನಿಮ್ಮ ಒಬ್ಬನೇ ಆಗಿದೆ. ಹೆಂಗಾತಿದೆ ಇದು ಫಸ್ಟಿಗೆ ಏನೋ ಪೋಲಿಯೋ ಮಾಡಿಸಿದ್ರಂತ ಸರ್, ಸಣ್ಣ ಅವಾಗ ಆಗ್ಯದ ಸರ್. ನಿನಗೆ ನೀನು ಹಾಕಿ ಇವ್ರ ಮದುವೆ ಆಗೋ ಲಗ್ನ ಆಗೋ ಟೈಮ್ಗೆ ಇದು ಗೊತ್ತಿತ್ತೆ ನಿನ್ಗೆ? ನಮ್ಮ ತಂದೆ ತಾಯಿ ನೋಡಿದ್ದಾರೆ ಸರ್. ನೋಡಿದ್ರೆ ಬಟ್ ನಿಂಗೆ ಗೊತ್ತಿತ್ತಲ್ಲ? ಅವ್ರಿಗೆ ಗೊತ್ತಿತ್ತು. ಆದರೂ ಆದ್ಯಾ ಪರವಾಗಿಲ್ಲ ಅಂತ ಕರೆಕ್ಟಾಗಿ ಹೇಳ. ಖರೆ ಸರ್, ಯಾರು ನೋಡಿದ್ದಾರೆ? ಹಾಂ, ನಿಮ್ಮ ಅವ್ವ ನಿಮ್ಮ ಅಪ್ಪ ನೋಡಿದ್ರ ಕರೆಕ್ಟಾ? ನಿಂಗೆ ಗೊತ್ತಿತ್ತಾ? ನಮ್ಗ ಏನು ಗೊತ್ತಿದ್ದಿದ್ದಿಲ್ಲ. ಆಮೇಲೆ ಗೊತ್ತಾತಾ? ಗೊತ್ತಾದಾಗ ಏನು ಅನ್ನಿಸ್ತೆ ನಿಂಗೆ? ಈಗ ಏನು ಅನ್ಸುದಿಲ್ರಿ, ಏನು ಮಾಡುದು? ಅದಕ್ಕೇನು ಮಾಡಿದಾರ್ರಿ. ಚಲೋ ಇದ್ದೀರಲ್ಲ ಇಬ್ರು? ಚಲೋ ಅದೇ. ಹಾಂ ಸರ್, ಚಲೋ ಅದೇ. ಹಾಂ, ಅದು ಇಂಪಾರ್ಟೆಂಟ್. ಎಷ್ಟು ಮಕ್ಕಳು? 2 ಸರ್, ಒಂದು ಹೆಣ್ಣು ಒಂದು. ಅವ ಒಂದ? ಹಾಂ. ಅವನ ಹೆಸರೇನ? ಈ ಶ್ರೀಧರ್ ಸರ್. ನೀನು ಏನು ಮಾಡ್ತಿ? ಯಾವ ಕ್ಲಾಸ್ ಶಾಲೆಗೆ ಹೋಗ್ತಿ ನೀನು? ಎಷ್ಟನೇ ಕ್ಲಾಸ್? 5ನೇ ಕ್ಲಾಸ್ ರೀ. ಹಾಂ ಹಾಂ. ನಿಮ್ಮ ಅಣ್ಣನ ಇನ್ನೊಬ್ಬ ಅಕ್ಕ ಏನ? ಆಕಿ ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್ ರೀ. ನೀನು 5ನೇ ಕ್ಲಾಸ್ನಾಗ ಚಲೋ ಓದ್ತಿ ನೀನು? ಏನು ಮಾಡ್ತಿ ಆಮೇಲೆ ಮುಂದೆ ಏನು ಮಾಡ್ತಿ? ಏನು ಮಾಡ್ತಿ? ನೌಕರಿ ಮಾಡ್ತೀವ? ಬಿಸ್ನೆಸ್ ಏನು ಮಾಡ್ತಿ? ಬಿಸ್ನೆಸ್ ಮಾಡ್ತೀನಿ ರೀ. ಬಿಸ್ನೆಸ್? ಏನು ಬಿಸ್ನೆಸ್? ಏನಾರು ಮಾಡ್ತೀನಿ ರೀ. ಯಾಕೆ ನೌಕರಿ ಬೇಡ ನಿಂಗೆ? ನೌಕರಿ ಬೇಡಂಗೆ ಬೇಕ್ರಿ. ಮತ್ತೆ ನೀ ಯಾಕೆ ಬಂದಿ ನಿಮ್ಮ ಅಪ್ಪ ಜೊತೆ?
ಅಪ್ಪ ಅವ್ರ ಜೊತೆ ಯಾಕೆ ಬಂದೆ? ಸುಮ್ಮನೆ ಬಂದೆ ಬೆಂಗಳೂರು ನೋಡ್ಕೊಂಡೋಗೋಣ ಅಂತ. ಹಾಂ, ಆಯ್ತು. ನೀವು ಹನುಮಂತ ಅಂತ ಸರ್. ಅಲ್ಲಿ ಲೋಕಲ್? ಹಾಂ, ಲೋಕಲ್ ಸರ್. ಏನು ಮಾಡ್ತಿರ್ತಾವೆ? ನಾವು SBI ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ವರ್ಕ್ ಮಾಡ್ತೀನಿ ಸರ್ ನಾನು. ಹ್ಞೂ ಸರ್. ಒಳ್ಳೆ SBI ಡ್ರೈವಿಂಗ್ ಮಾಡ್ತೀನಿ ಸರ್. ಹಾಂ, ವಾಂಟೆಡ್ ಡ್ರೈವರ್ ಸರ್. ಎರಡೂ ಕೂಡ ಮಾಡ್ತೀನಿ ಸರ್ ನಾನು. ವಾಂಟೆಡ್? ಹ್ಞೂ ಸರ್. ಹಾಗಂದ್ರೆ ಅಂದರೆ ನಿಮ್ಮಂದ್ರೆ ಯಾರು ಓನರ್ ಇರ್ತಾರಲ್ಲ ರೀ, ಅವ್ರಿಗೆ ಅರ್ಜೆಂಟ್ ಅದ? ಹಾಂ, ಅರ್ಜೆಂಟ್ ಅದಕ್ಕೆ ಫೋನ್ ಹಚ್ಚಿ ಹೇಳ್ತಾರೆ ಸರ್ ಅವರು. ಅದನ್ನು ಮಾಡ್ತೀನಿ ಸರ್. ಇನ್ಶೂರೆನ್ಸು ಅದು ಕಂಟಿನ್ಯೂ ಮಾಡ್ತೀನಿ ಸರ್ ಅದನ್ನ. ಹ್ಞೂ ಸರ್. ವೆರಿ ಗುಡ್. ನಿಮ್ಗೆ ಇವ್ರು ಹೆಂಗೆ ಪರಿಚಯ? ಸರ್ ಆ್ಯಕ್ಚುಲಿ ನಮ್ಮ ಸ್ಕೂಲ್ ಬಾಜುನ ಇವರು ಒಂದು ಬಾಡಿಗೆ ಜಾಗದಾಗ ಅಂಗಡಿ ಹಾಕೊಂಡ್ರೆ ಸರ್ ಅಲ್ಲಿ. ನಾ ಸ್ಕೂಲ್ನಾಗ ಫಸ್ಟ್ ನಮ್ಮ ಮಕ್ಕಳು ಅಲ್ಲೇ ಹೋಗ್ತಾರೆ ಅದೇ ಸ್ಕೂಲಿಗೆ ರೀ. ಅವರು ಬಂದಮೇಲೆ ಈಗ ಒಂದು 4 ವರ್ಷ ಆಗ್ತಾರೆ. ಅವಾಗಿಂದ ಪರಿಚಯ ಸರ್ ನಮಗೆ ಇವರು. ಹಳ್ಳೂರು ಸರ್ ಅವ್ರು ಹೇಳಂತಲೇ ಸ್ವಲ್ಪ ನೋಡಿ ಸರ್ ಏನು ಹೆಲ್ಪ್ ಮಾಡ್ರಿ ಅಂತ ಹೇಳಿದ್ರು ಸರ್ ಅವ್ರಿಗೆ. ನೋಡ್ರಿ ಅವ್ರಿಗೆ ನೀವು ಫ್ರೆಂಡಾ? ಈಗ ರೀಸೆಂಟಾಗಿ ಸರ್ ಅವರು ಒಂದು 3 ವರ್ಷ ಆಯ್ತು ಸರ್ ಅವರು ಪರಿಚಯ ಆಗಿ. ಈಗ ಏನಾಗಬೇಕು ಜಗದೀಶ್ ಇಲ್ಲಿ? ಅಂಗಡಿದ ರಿಪೇರಿನಾ? ಸರ್ ಅಂಗಡಿ ಸರ್ ಜಾಗ ಯಾರದ್ದದು? ಜಾಗ ಅದು ಫುಟ್ಪಾತ್ ಮೇಲೆ ಐತೆ ಸರ್. ಮತ್ತೆ ನಾಳೆ ಯಾರು ಗಲಾಟೆ ಮಾಡಂಗಿಲ್ಲ ಏನಾರೇ? ಏನು ಮಾಡೋಂಗಿಲ್ಲ, ಮಾಡಂಗಿಲ್ವಾ ಯಾರು? ಏನಿಲ್ಲ ಸರ್. ಇಲ್ಲ ಗ್ಯಾರಂಟಿನಾ? ಸರ್, ಏನು ಆಗ್ಬೋದು ರೀ. ಈಗ ಫುಟ್ಪಾತ್ ಮೇಲೆ ಸರ್ ಪೂರ್ತಿ ಈಗ ಇಟ್ಟಿನಿ ಸರ್. ಗೌರ್ಮೆಂಟ್ ಮುನ್ಸಿಪಾಲಿಟಿ ಯಾವತ್ತಿಗೆ ಅಂತ ತೆಗಿಬೇಕು ಸರ್ ಅನಿವಾರ್ಯ ಅದು. ಹಾಂ, ಮತ್ತು ನಿಮ್ಮ ಜಾಗ ಇಲ್ಲದೆ ನಿಂಗೆ ಮಾಡ್ಸೋದು ಹೆಂಗೆ ಅದನ್ನು? ತೆಗೆದುಬಿಟ್ರೆ ನಾಳೆ ಏನು ಮಾಡ್ತಿ? ತೆಗೆದ್ಬಿಟ್ರೆ ಸರ್ ಎಲ್ಲಿ ಮತ್ತೆ ಇಡ್ತೀವಿ ಸರ್. ಇನ್ನೇನಾದ್ರು ಬೇರೆ ಕಡೆ ಹುಡ್ಕದ್ರಾತ ಅಷ್ಟೇ. ಹಾಂ, ಸರಿ. ಅದಾದರೆ ಚಲೋ ಆಗ್ತದಾ? ಹಾಂ ಸರ್. ಮುರಿದೈತೆ ಸರ್. ಮಳೆ ಬಂದರೆ ಎಲ್ಲ ಮಾಲ್ ಎಲ್ಲ. ಆಯ್ತು, ಸರಿ ಮಾಡಿಸ್ಕೊಡ್ತೀನಿ ಅದನ್ನು. ಆಯ್ತಾ? ಬೇರೆ ಮಾಡಿಕೊಡಿ ಅಂತ ಹೇಳ್ತೀನಿ. ಹಾಂ, ಬೇರೆ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಹಾಂ ಸರ್. ಹಾಂ, ನಿಮ್ದು ಆ ಅಂಗಡಿ ಏನಾಗೈತಿ ಅದು ರಿಪೇರಿ ಆಗಂಗಿಲ್ಲ. ಅದು ಹೊಸದು ಮಾಡ್ಬೇಕಾಗ್ತದಂತೆ ನಮ್ಮ ಹುಡುಗರು ಹೇಳಾರ. ಹೌದು ಸರ್. ಅದನ್ನು ಬೇರೆ ಮಾಡಿಸಿ ಕೊಡೋಣ ಅದನ್ನು. ಆಯ್ತು ಸರ್. ಮತ್ತೆ ನೀನು ಒಂದು 3 ವೀಲ್ ಇದ್ರೆ ಓಡಾಡಕ್ಕೆ ಸುಲಭ ಆಗ್ತದೆ ಅಂತ ಹೇಳಿದೀಯಂತೆ. ನೋಡೋಣ, ಅಲ್ಲಿ ಯಾರೋ ಒಬ್ರು ಮಂದಿ ಬಂದಾರ ನನ್ನ ಫ್ರೆಂಡ್. ಹಾಂ ಸರ್. ಹಾಂ, ಅವ್ರಿಗೆ ಹೇಳಿ ಆದರೆ ಅದನ್ನು ಕೊಡಿಸ್ತೀನಿ. ಚಲೋ. ಅವರು ಘನಶ್ಯಾಮ್ ಬಾಂಡ್ಗೆ. ನಮಸ್ಕಾರ, ರಂಗನಾಥ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಸರ್ ತಾವು ಆರಾಮಿದ್ದೀರಿ ಸರ್? ಆರಾಮ್ ಸರ್. ಹಾಂ, ನಾನು ಆರಾಮಿದ್ದೀನಿ ಸರ್. ಅದೇ ಬಾಗಲಕೋಟೆಗೆ ಬರ್ತೀನಲ್ರಿ, ನಮ್ಮ ನಾಯಿ ನೋಡಕ್ ಬರ್ಲಿಲ್ಲ. ಹ್ಞೂ ಸರ್, ಅದೊಂದು ಆಗಿಲ್ಲ ನೋಡ್ರಿ ಸರ್ ನನಗೆ. ಈಗ ಎಲೆಕ್ಷನ್ ಟೈಮ್ನಾಗ ಬರ್ತೀನಿ ಬರ್ರಿ, ಹೆಂಗಿದ್ರು ಬರ್ರಿ ಸರ್, ಹೆಂಗಿದ್ರು ಎಲೆಕ್ಷನ್ ಬರ್ತದಲ್ಲ. ಹೌದು ಸರ್. ಭಾಳ ವರ್ಷ ಆಗೈತ್ರಿ ನಾನು ಬಾಗಲಕೋಟೆಗೆ ಬಂದ. ಬರ್ಲೇಬೇಕು ಸರ್. ಬರ್ಬೇಕು. ಬಾಗಲಕೋಟೆಗೆ ನಾನು ಭಾಳ ಹಿಂದೆ ಬಂದಿದ್ದು ಬಾಗಲಕೋಟೆಗೆ. ಅಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನೋಡಕ್ ಬಂದಿದ್ದೆ. ಹೌದು ಸರ್. ಅವಾಗ ನಮ್ಮ ಕೂಡ್ಲು ಸಂಗಮದ ವರ್ಕ್ ಎಲ್ಲ ನಡೀತಾ ಇತ್ತಲ್ಲಿ. ಹೌದು ಸರ್. ಅದು ಐಕ್ಯ ಸ್ಥಳನ ಹೇಗೆ ಉಳಿಸೋದು ಅನ್ನಕ್ಕೆ ನೀರು ಒಳಗಡೆಯಿಂದ ಎತ್ತಿ ಮೇಲಕ್ಕೆ ತಂದ್ರಲ್ಲ ಅದ. ಹೌದು ಸರ್. ಅವೆಲ್ಲ ನೋಡ್ಲಿಕ್ಕೆ ಬಂದಿದ್ದೆ ನಾನು ಒಮ್ಮೆ ಅಲ್ಲಿ. ಅದು ಬಿಟ್ರೆ ನಾನು ಬಂದೇ ಇಲ್ಲ ಆ ಕಡೆಗೆ. ಹೌದು, ದಯವಿಟ್ಟು ಬರ್ರಿ ಸರ್. ಬಾಗಲಕೋಟೆ ಭಯಂಕರ ಅಭಿವೃದ್ಧಿ ಆಗಿತ್ತು ಸರ್. ಗುರುತಿನಂಗಿಲ್ಲ ನೀವು. ಹಂಗೇನಾ? ಹೌದು, ನಮ್ ಜಾಮದಾರ್ ಇಡೀ ಭಾರತದಾಗ ನಿಮ್ಮೂರು ಒಂದೇ ಆಗಿರ ಅಭಿವೃದ್ಧಿ ಆಗಿರೋದು. ಆಯ್ತು, ಚಲೋ. ನನ್ಗೆಲ್ಲ ಖುಷಿ ಆಯ್ತು ಕೇಳಿ. ಯಾರೋ ಮಂದಿ ನಮ್ಮೂರು ಇಂಪ್ರೂವ್ ಆಗೈತ್ರಿ, ಚಲೋ ಆಗೈತ್ರಿ ಅಂದ್ರೆ ಅದಕ್ಕಿಂತ ಖುಷಿ ಪಡೋದೇನೈತ್ರಿ? ಹೌದು. ಇಂಪ್ರೂವ್ ಆಗಿತ್ತು ಅಂತ ಹೇಳಬೇಕಲ್ರಿ. ಅಲ್ಲ, ಆಗ್ಲೂ ಚಲೋ ಇತ್ತು ಬಿಡ್ರಿ. ಆಗ್ಲೂ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಭಾಳ ಇತ್ತು ಆಗ್ಲೂ ಬಾಗಲಕೋಟ್ನಲ್ಲಿ. ಆಮೇಲೆ ಆ ಬಾಗಲಕೋಟೆದು ಮುಳುಗಡೆ ಪ್ರದೇಶದೆಲ್ಲ ಇತ್ಯರ್ಥ ಆದ್ಮ್ಯಾಗ ಸಾಕಷ್ಟು ರಿಪೇರಿ ಆಗಿರ್ತದೆ. ನಾನು ಬಂದಿದ್ದೆ. ಪಾಪ ಮುಳುಗಡೆ ಅವ್ರಿಗೆಲ್ಲ ಟಿನ್ ಶೆಡ್ ಹಾಕಿ ಕೊಟ್ಟಿದ್ರ. ಆ ಟಿನ್ ಶೆಡ್ನಾಗ ಪಾಪ ಅವರೆಲ್ಲ ಇದ್ರು. ಅಯ್ಯೋ, ನನಗದನ್ನ ನೋಡಿ ಗೋಳಾಡ್ಬಿಟ್ಟಿದ್ದೆ ಅವತ್ತು. ಅಷ್ಟು ಕಷ್ಟಪಟ್ಟು ಅದ್ ಹೇಗ ಟಿನ್ ಶೆಡ್ನಾಗ ಅಷ್ಟು ವರ್ಷ ಅವ್ರ ಮಂದಿ ಜೀವನ ಮಾಡಿದ್ರು ಅಲ್ಲಿ. 40 ಡಿಗ್ರಿ ಒಳಗ್ರಿ. ಅವಾಗ ಏನ್ ಮೊಬೈಲ್ ಇಲ್ರಿ, ಎಲ್ಲ ಈಗ್ಲೂ ಕಣ್ಣು ಮುಂದೆ ಐತ್ರಿ ಅದು ಆ ದೃಶ್ಯ. 2002 ಹೌದ್ರಿ. ಹೆಂಗಿತ್ತು ಅಂತ. ಏನಾಯ್ತ ಈಗ ಇವ್ರಿಗೂ ಒಂದು 3 ವೀಲ್ ಬೇಕಂತ. ಹೌದ್ರಿ, ನಾ ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಟ್ಟು ನೀವು ಅದನ್ನ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನೀವು ತಗೊಳ್ರಿ. ಅದು ನಂದ ಮಾಡಿಸಿ ಮತ್ತೆ ಆಯ್ತು. ಚಲೋ ಆಯ್ತು. ಬೆಸ್ಟ್ ಅದು. ಅವ್ರಿಗೆ ಹೇಳಿ ಅದು ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಗೊತ್ತಾಯ್ತಾ? ನಿನಗೆ ಅದಕ್ಕೆ ಹೊಸದು ಅಂಗಡಿ ಮಾಡ್ಕೊಡೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದು ಮಾಡಿಕೊಡ್ತಾರೆ. ಜಾಗತಿಗೆ ಎಲ್ಲ ಐತಿ ಅಲ್ಲೇ ಹಾಕ್ಕೊಂಡಿರು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಯಾರಿಗಾರು ಹೇಳೋಣ. ಹಾಂ, ಅವನು ಚಲೋ ಓದ್ತೀನಿ ಸರ್. ನೀವು ಓದ್ಬೇಕು. ನೀನು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಓದದೇ ಇದ್ರೆ ಬಿಸ್ನೆಸ್ ಮಾಡಂಗಿಲ್ಲ. ಹಾಂ, ಏನೇ ಭಾಳ ಖುಷಿಯಾಗಿದ್ದೀನಿ ನೀನು. ಯಾಕೆ? ಸದಾ ಸುಖಿ ಹಸನ್ ಮುಗಿ ಸರ್ ಅವನು. ಸುಖ ನುಗ್ತಾ ಇರ್ತಾನೆ.
ಸೀರಿಯಸ್ ಇಲ್ಲೇನವ ಇಲ್ರಿ ಹಾಂ ಎಲ್ಲ ಅವ್ನು ಹುಡುಗಾಟ ಅವನಿಗೆ ಹಾಂ ಸರ್ ಬರೀ ಆಯ್ತು ಚಲೋ ಓದು ಒಳ್ಳೇದಾಗಲಿ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಚಲೋ ನೋಡ್ಕೊಳವ ಹಾಂ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ಬೇಕು ನಾನು ಬೆಳಕು 216ನೇ ಸಂಚಿಕೆಯ ಕೊನೆ ಹಂತಕ್ಕೆ ಬಂದಿದ್ವಿ ಇದರೊಂದಿಗೆ ನಮ್ಮ ಈ ವಾರದ ಕರ್ತವ್ಯ ಪೂರೈಸಿದಂಗೆ ಕಾಣಿಸ್ತಾ ಇದೆ ಆದರೆ ಮುಂದಿನ ವಾರ ಮತ್ತೆ ಹೊಸದು ಕಾಯ್ತಾ ಇರುತ್ತೆ ದಟ್ ಇಸ್ ಹೌ ಇಟ್ ಈಸ್ ಕಷ್ಟ ಬರ್ತಾ ಇರುತ್ತೆ ಅದು ಹೋಗ್ತಾ ಇರುತ್ತೆ ಮತ್ತು ಸುಖ ಬಂದಾಗ ಅದು ಪರ್ಮನೆಂಟ್ ಅಂದ್ಕೊಂಡ್ರೆ ಫೂಲ್ಸು ಮತ್ತು ಕಷ್ಟ ಬರ್ತಿರುತ್ತೆ ಹೋಗ್ತಿರುತ್ತೆ ಕಷ್ಟ ಬಂದಾಗ ಕಷ್ಟವೇ ನಮ್ಮನ್ನೆಲ್ಲ ಮುಳುಗಿಸ್ಬಿಡತ್ತೆ ಅಂದ್ಕೊಂಡು ಕೂತ್ರೆ ಅದು ಅಲ್ಲೇ ಇರುತ್ತೆ ಇಲ್ಲ ಅದನ್ನು ಎದುರಿಸ್ತೀವಿ ಅಂತ ಎದುರಿಸಿದ್ರೆ ಅದು ಓಡೋಗುತ್ತೆ ಆ ಆಯ್ಕೆ ಯಾವಾಗಲೂ ನಮ್ಮ ಹತ್ರ ಇರುತ್ತೆ ಅದನ್ನು ನೀವು ಮಾಡ್ಕೋತೀರಿ ಅಂತ ನನ್ನ ನಂಬಿಕೆ ಎಲ್ಲೆಲ್ಲಿ ಯಾರ್ಯಾರಿಗಿದೆಯೋ ಸಮಸ್ಯೆ ಅವರು